ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಜಾಬ್ ಗೈಡ್ ಚಾನಲ್ಗೆ ಸ್ವಾಗತ. ರೈಲ್ವೆ ಇಲಾಖೆಯಲ್ಲಿ ವಿವಿಧ ವಲಯಗಳಲ್ಲಿ ನಾನಾ ವೃಂದದ ಜೂನಿಯರ್ ಇಂಜಿನಿಯರ್, ಜೆಇ ಹಾಗೂ ಡೆಪ್ಯೂಟಿ ಮೆಟೀರಿಯಲ್ ಅಂಡ್ ಸೂಪರಿಂಟೆಂಡಲ್ ಡಿಎಂಸಿ ಹುದ್ದೆಗಳ ನೇಮಕಾತಿಗೆ ರೈಲ್ವೆ ನೇಮಕಾತಿಯಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ. ಇಲಾಖೆಯ ಎಲ್ಲ ವಲಯಗಳ ಸೇರಿದಂತೆ ಒಟ್ಟು ಹುದ್ದೆಗಳು 3,993 ಹುದ್ದೆಗಳನ್ನು ಭರ್ತಿ ಮಾಡಲಿದೆ. ನೇಮಕಾತಿ ಪ್ರಕ್ರಿಯೆ ಏನಪ್ಪ ಅಂದ್ರೆ CBT 1-2 ದಾಖಲಾತಿ ಪರಿಶೀಲನೆ ಇರುತ್ತೆ. ವೈದ್ಯಕೀಯ ಪರೀಕ್ಷೆಗಳನ್ನು ಒಳಗೊಂಡಿರುತ್ತದೆ. ಇದಕ್ಕೆ ಸಂಬಂಧಪಟ್ಟ ಏನಪ್ಪ ಅಂದ್ರೆ ವಿಭಾಗ ಅಂದ್ರೆ ಡಿಪ್ಲೊಮಾ ಅಥವಾ BSc, BA, BTech ಪದವಿ ಹೊಂದಿರಬೇಕು. RRB ಅಧಿಕೃತ ವೆಬ್ಸೈಟ್ಗೆ ಈಗ ಹೋಗಿ ಈ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಈ ನೋಟಿಫಿಕೇಶನ್ ಓದಿಕೊಂಡು ಈ ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೆ ಪ್ರಮುಖ ದಿನಾಂಕಗಳು ಏನಪ್ಪ ಅಂದ್ರೆ ಆರಂಭ ದಿನಾಂಕ ಆಗಸ್ಟ್ 14, 2026. ಅರ್ಜಿಯ ಕೊನೆಯ ದಿನಾಂಕ ಸೆಪ್ಟೆಂಬರ್ 13, 2026 ರಾತ್ರಿ 12 ಗಂಟೆ ತನಕ ಇರುತ್ತೆ. ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಡಿಸೆಂಬರ್ 15, 2026 ತನಕ ಇರುತ್ತೆ. ಅರ್ಜಿ ತಿದ್ದುಪಡಿಯ ವಿಂಡೋ ಲಭ್ಯವಿರುವ ದಿನಾಂಕಗಳು ಸೆಪ್ಟೆಂಬರ್ 16ರಿಂದ 25ನೇ ತಾರೀಕಿನ 2026ರವರೆಗೆ ಇರುತ್ತೆ. ಅರ್ಹ ಅಭ್ಯರ್ಥಿಗಳಿಗೆ ಸಹಾಯಕ ಬರಹಗಾರ ಮತ್ತು ವಿವರಗಳನ್ನು ಸಲ್ಲಿಸುವ ನಿಗದಿಪಡಿಸಿದ ದಿನಾಂಕಗಳನ್ನು ಸೆಪ್ಟೆಂಬರ್ 26ರಿಂದ 30ರವರೆಗೆ ಕೊನೆಯ ದಿನಾಂಕವಾಗಿರುತ್ತದೆ. ಆದ ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿ. ಈ ಹುದ್ದೆಗೆ ಯಾವ್ಯಾವ ರಾಜ್ಯಗಳ ಒಟ್ಟು ಹುದ್ದೆಗಳ ವಿವರಪ್ಪ ಅಂದ್ರೆ ಅಹಮದಾಬಾದ್ 143 ಹುದ್ದೆಗಳನ್ನು ಹೊಂದಿದೆ. ಅಜ್ಮೀರ 252 ಹುದ್ದೆಗಳನ್ನು ಹೊಂದಿದೆ. ಬೆಂಗಳೂರು 298 ಹುದ್ದೆಗಳನ್ನು ಹೊಂದಿದೆ. ಭೋಪಾಲ್ 113 ಹುದ್ದೆಗಳನ್ನು ಹೊಂದಿದೆ. ಭುವನೇಶ್ವರಿ 86 ಹುದ್ದೆಗಳನ್ನು ಹೊಂದಿದೆ. ಬೆಲಾಸಪುರ್ 124 ಹುದ್ದೆಗಳನ್ನು ಹೊಂದಿದೆ. ಚಂಡೀಗಢ 183 ಹುದ್ದೆಗಳನ್ನು ಹೊಂದಿದೆ. ಚೆನ್ನೈ 367 ಹುದ್ದೆಗಳನ್ನು ಹೊಂದಿದೆ. ಗೋರಖ್ಪುರ್ 198 ಹುದ್ದೆಗಳನ್ನು ಹೊಂದಿದೆ. ಗುವಾಹಟಿ 329 ಹುದ್ದೆಗಳನ್ನು ಹೊಂದಿದೆ. ಜಮ್ಮು ಕಾಶ್ಮೀರ 152 ಹುದ್ದೆಗಳನ್ನು ಹೊಂದಿದೆ. ಕೋಲ್ಕತ್ತಾ 457 ಹುದ್ದೆಗಳನ್ನು ಹೊಂದಿದೆ. ಮಾಲ್ಟಾ 30 ಹುದ್ದೆಗಳನ್ನು ಹೊಂದಿದೆ. ಮುಂಬೈ 411 ಹುದ್ದೆಗಳನ್ನು ಹೊಂದಿದೆ. ಮಿರ್ಜಾಪುರ್ 411 ಹುದ್ದೆಗಳನ್ನು ಹೊಂದಿದೆ. 17 ಹುದ್ದೆಗಳನ್ನು ಹೊಂದಿದೆ. ಪಾಟ್ನಾ 73 ಹುದ್ದೆಗಳನ್ನು ಹೊಂದಿದೆ. ಪ್ರಯಾಗ್ರಾಜ್ 341 ಹುದ್ದೆಗಳನ್ನು ಹೊಂದಿದೆ. ರಾಂಚಿ 122 ಹುದ್ದೆಗಳನ್ನು ಹೊಂದಿದೆ. ಸಿಕಂದರಾಬಾದ್ 110 ಹುದ್ದೆಗಳನ್ನು ಹೊಂದಿದೆ. ಸಿಲಿಗೇರಿ 92 ಹುದ್ದೆಗಳನ್ನು ಹೊಂದಿದೆ. ತಿರುವನಂತಪುರಂ 101 ಹುದ್ದೆಗಳನ್ನು ಹೊಂದಿದೆ. ಒಟ್ಟು ಹುದ್ದೆಗಳ ಸಂಖ್ಯೆ 3,993 ಹುದ್ದೆಗಳನ್ನು ಹೊಂದಿದೆ. ಈ ಅರ್ಜಿಯನ್ನು ಹಾಕಿದೆ. ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ನೋಡುವುದಾದರೆ ಸ್ನೇಹಿತರೆ, ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ 13/9/2020 ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಿಂದ ಸಂಬಂಧಿಸಿದ ವಿಭಾಗಗಳಲ್ಲಿ ಈ ಕೆಳಗಿನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಜೂನಿಯರ್ ಇಂಜಿನಿಯರಿಂಗ್, ಜೆಇ ಹುದ್ದೆಗಳಿಗೆ ಸಂಬಂಧಪಟ್ಟ ಇಂಜಿನಿಯರಿಂಗ್ ವಿಭಾಗದಲ್ಲಿ 3 ವರ್ಷಗಳ ಡಿಪ್ಲೊಮಾ ಅಥವಾ BSc ಮತ್ತು BTech ಪದವಿ ಪಡೆದಿರಬೇಕು. ಉದಾಹರಣೆಗೆ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಮತ್ತು ವಿಭಾಗ ಇತ್ಯಾದಿಯನ್ನು ಹೊಂದಿರಬೇಕು. ಡೆಪ್ಯೂಟಿ ಮೆಟೀರಿಯಲ್ ಸೂಪರಿಂಟೆಂಡಲ್ DMCS ಹುದ್ದೆಗೆ ಯಾವುದೇ ಇಂಜಿನಿಯರಿಂಗ್ ವಿಭಾಗದಲ್ಲಿ 3 ವರ್ಷಗಳು ಡಿಪ್ಲೊಮಾ ಹೊಂದಿರಬೇಕು. ಇದಕ್ಕೆ ವಯೋಮಿತಿ ನೋಡುವುದಾದರೆ ಸ್ನೇಹಿತರೆ 1/1/2027ಕ್ಕೆ ಅನ್ವಯಿಸುವಂತೆ ಆಗಿದೆ. ಅಭ್ಯರ್ಥಿಗಳ ವಯಸ್ಸಿನ ಮಿತಿಯು 18ರಿಂದ 33 ವರ್ಷಗಳನ್ನು ಹೊಂದಿರಬೇಕು. ಗರಿಷ್ಠ ವಯೋಮಿತಿ ಸಡಿಲಿಕೆ ಇದೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳನ್ನು ಇದೆ. OBC ಅಭ್ಯರ್ಥಿಗಳಿಗೆ 3 ವರ್ಷಗಳನ್ನು ಹೊಂದಿದೆ. PWD ಅಂಗವಿಕಲ ಅಭ್ಯರ್ಥಿಗಳಿಗೆ ವರ್ಗ ಅನುಗುಣವಾಗಿ 10ರಿಂದ 15 ವರ್ಷಗಳ ಇವರೆಗೆ ಸಡಿಲಿಕೆ ಇರುತ್ತದೆ. ಹಾಗೂ ಮಾಜಿ ಸೈನಿಕರು ಮತ್ತು ಇತರ ವಿಶೇಷ ವರ್ಗದ ಅಭ್ಯರ್ಥಿಗಳಿಗೆ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ಅನ್ವಯವಾಗುತ್ತದೆ. ಸ್ನೇಹಿತರೆ, ಈ ಹುದ್ದೆಗೆ ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ ಸ್ನೇಹಿತರೆ, ನೇಮಕಾತಿಯು ಈ ಕೆಳಗಿನ ಹಂತಗಳನ್ನು ಒಳಗೊಂಡಿರುತ್ತದೆ. ಮೊದಲ ಹಂತ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ. ಇದು 100 ಅಂಕಗಳ ಸ್ಕ್ರೀನಿಂಗ್ ಪರೀಕ್ಷೆಯಾಗಿದೆ. 90 ನಿಮಿಷಗಳ ಅವಧಿಯ ಇರುತ್ತದೆ. ಎರಡನೇ ಹಂತ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ CBT 2. ಇದು 150 ಅಂಕಗಳನ್ನು ಪರೀಕ್ಷೆಯಾಗಿದ್ದು ತಾಂತ್ರಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಇದಕ್ಕೆ 120 ನಿಮಿಷ ಅವಧಿ ಇರುತ್ತದೆ. ದಾಖಲೆಗಳ ಪರಿಶೀಲನೆ ಇರುತ್ತೆ ಮತ್ತು ವೈದ್ಯಕೀಯ ಪರೀಕ್ಷೆ ಇರುತ್ತೆ. ಗಮನಿಸಿ ಸ್ನೇಹಿತರೆ, CBT ಪರೀಕ್ಷೆಗಳಲ್ಲಿ ತಪ್ಪು ಉತ್ತರಗಳಿಗೆ 1 ಅಥವಾ 3ರಷ್ಟು ಋಣಾತ್ಮಕ ಮೌಲ್ಯಮಾಪನ ನೆಗೆಟಿವ್ ಮಾರ್ಕ್ಸನ್ನು ಇರುತ್ತದೆ. ಇದಕ್ಕೆ ಸಂಬಳ ನೋಡುವುದಾದರೆ ಸ್ನೇಹಿತರೆ, ಆಯ್ಕೆಯಾದ ಅಭ್ಯರ್ಥಿಗಳ 7ನೇ ವೇತನ ಆಯೋಗದ 7ನೇ CPC ವೇತನ ಶ್ರೇಣಿ ಹಂತ 6 ಪೇ ವೇಲ್ 6ರ ಅಡಿಯಲ್ಲಿ ಆರಂಭಿಕ ಮೂಲಕ ವೇತನ ತಿಂಗಳಿಗೆ 35,400 ಇರಲಿದೆ. ಇದರೊಂದಿಗೆ ನಿಯಮಾನುಸಾರ ಇತರ ಅಭ್ಯರ್ಥಿಗಳಿಗೆ ಲಭ್ಯವಿರುತ್ತದೆ.
ಈ ಹುದ್ದೆಗೆ ಪರೀಕ್ಷಾ ಶುಲ್ಕ ನೋಡುವುದಾದರೆ ಸ್ನೇಹಿತರೆ, ಸಾಮಾನ್ಯ ಮತ್ತು ಇತರ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. CBT ಮತ್ತು ಪರೀಕ್ಷೆ ಹಾಜರಾದ ನಂತರ ಬ್ಯಾಂಕ್ ಶುಲ್ಕವನ್ನು ಕಡಿತಗೊಳಿಸುತ್ತದೆ. 400 ಅನ್ನು ಅಭ್ಯರ್ಥಿಯ ಆಧಾರದ ಲಿಂಕ್ಡ್ ಬ್ಯಾಂಕ್ ಖಾತೆಗೆ ಮರುಪಾವತಿಸಲಾಗುತ್ತದೆ. SC ST ಮಾಜಿ ಸೈನಿಕರ, PWD ಮಹಿಳೆಯರು ಮತ್ತು ತೃತೀಯ ಲಿಂಗ, ಅಲ್ಪಸಂಖ್ಯಾತರು ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ EBC ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರುತ್ತೆ. CBT ಮತ್ತು ಒಂದು ಪರೀಕ್ಷೆ ಹಾಜರಾದ ನಂತರ ಬ್ಯಾಂಕನ್ನು ಶುಲ್ಕವನ್ನು ಕಡಿತಗೊಳಿಸಿ ಉಳಿದ 250 ಅನ್ನು ಮರುಪಾವತಿಸಲಾಗುತ್ತದೆ. ಪಾವತಿ ವಿಧಾನ ಆನ್ಲೈನ್ ಮೂಲಕ ಮಾತ್ರ. ಇಂಟರ್ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ UPI ನಂತರ ಪೇ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಇಂತಹ ಮಾಹಿತಿಯಾಗಿ ಉಪಯುಕ್ತವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಟೇಕ್ ಕೇರ್, ಲವ್ ಯು ಗೈಸ್.